ಜಮೀನನ್ನ ಮಾರಾಟ ಮಾಡಿದಂತ ದೇವರಾಜು ಕತೆ ಹಾಗಾಗಿದ್ರೆ ಖರೀದಿ ಮಾಡಿದಂತ ಮಲ್ಲಿಕಾರ್ಜುನ ಸ್ವಾಮಿಯ ಕಥೆ ಏನು? ದೇವರಾಜು ಅವರನ್ನು ಸುಳ್ಳಿನ ಕಥೆಯನ್ನ ಕಟ್ಟಬಹುದು, ಆದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇಡಿ ವಿಚಾರಣೆ ವೇಳೆ ಸುಳ್ಳು ಹೇಳಿದ್ರ ಸಿಎಂ ಬಾಮೈದ? ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ವೇಳೆ ಹೇಳಿದ್ದೇನು? ಮಜವಾಗಿದೆ ಅದು ಕೂಡ. 14 ಸೈಟ್ ಹಂಚಿಕೆ ಕಾನೂನುಬದ್ಧವಾಗಿದೆಯಾ? ತಹಶೀಲ್ದಾರ್ ಅವರ ಪಾತ್ರ ಏನು, ಜಿಲ್ಲಾಧಿಕಾರಿಗಳ ಪಾತ್ರ ಏನು? ಆ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ವೇಳೆ ಹೇಳಿದ್ದೇನು, ತಗಲಾಕೊಂಡಿದ್ದು ಹೇಗೆ? 14 ಸೈಟ್ ಹಂಚಿಕೆ ಇದೆಯಲ್ಲ, ಅದು ಕಾನೂನುಬದ್ಧವಾಗಿದೆಯಾ ಅಥವಾ ಅದನ್ನು ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡಿದ್ದಾರೆ? ಜನರಿಗೆಲ್ಲ ನಿಯಮಗಳು ನಿಯಮಗಳು ನಿಯಮಗಳು, ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆಲ್ಲ ನಿಯಮಗಳು ಅನ್ವಯವಾಗುತ್ತೆ. ಇಲ್ಲಿ ನಿಯಮಗಳೇ ಅನ್ವಯವಾಗೋದಿಲ್ಲ. ಸಿಎಂ ಬಾಮೈದನ ಸುಳ್ಳುಗಳ ಸರಮಾಲೆ ಈ ರೀತಿಯಾಗಿದೆ. 5,95,000ಕ್ಕೆ ದೇವರಾಜುರಿಂದ ಜಮೀನನ್ನ ಖರೀದಿ ಮಾಡ್ತಾರೆ. ಇಡಿ ಅಧಿಕಾರಿಗಳು ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಸಿಗುವಂತ ಮಾಹಿತಿ, ದೇವರಾಜು ಅವರಿಂದ 5,95,000 ರೂಪಾಯಿಗಳಿಗೆ ಜಮೀನನ್ನ ಖರೀದಿ ಮಾಡಿರ್ತಾರೆ. 2004ರಲ್ಲಿ ಈ ಜಮೀನ ಖರೀದಿ ಆಗುತ್ತೆ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳೋದು. ಆಗ ಹೇಳುವಂತ ಸುಳ್ಳೇನು? ಅಲ್ಲಿ ದೇವರಾಜು ತಗಲಾಕೊಂಡ್ರಲ್ಲ, ಮೂಢ ಸ್ವಾಧೀನ ಪಡಿಸಿಕೊಂಡಿದ್ದರೂ ಸಹ ಕೃಷಿ ಭೂಮಿ ಅಂತ ಖರೀದಿಯನ್ನ ಮಾಡ್ತಾರೆ. ಆವಾಗ್ಲೇನೆ ಡೌಟ್ ಬಂದಿತ್ತಿದು, ಹೇಗೆ ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ರು ಅಂತ. ಮೂಡಾದಿಂದ ಯಾವುದೇ ರೀತಿಯ ಬಡಾವಣೆ ಅಭಿವೃದ್ಧಿ ಕಾರ್ಯ ನಡೀತಾ ಇರಲಿಲ್ಲ ಅಂತ ವಿಚಾರಣೆ ವೇಳೆ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಬಿಟ್ರು. ಆದರೆ ವಾಸ್ತವಾಂಶ ಏನು? ಅಲ್ಲಿ ಬಡಾವಣೆ ನಿರ್ಮಾಣ ಕಾಮಗಾರಿ ಆಗ್ತಾ ಇತ್ತು, ರಸ್ತೆಗಳ ನಿರ್ಮಾಣ ಆಗಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗ್ಬಿಟ್ಟಿದೆ. ಉಪಗ್ರಹ ಆಧಾರಿತ ಚಿತ್ರಗಳಲ್ಲಿ ಇದು ಸಾಬೀತಾಗಿದೆ. ಅಲ್ಲಿಗೆ ದೇವರಾಜು ಅವರಂತೆ ಮಲ್ಲಿಕಾರ್ಜುನ ಸ್ವಾಮಿಯು ಕೂಡ ಸುಳ್ಳು ಹೇಳಿದ್ದಾರೆ ಅನ್ನುವಂತ ಅಂಶಗಳು ಬೆಳಕಿಗೆ ಬರುತ್ತೆ ಇಡಿ ಅವರಿಗೆ. ಇಲ್ಲಿ ಶುರುವಾಯಿತು ಮತ್ತೊಂದು, ಏನು ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಹೇಳಿ. ಯಾಕೆ ಅಂತಂದ್ರೆ 2001ರಲ್ಲೇನೆ ಮೂಡಾದವರು 2001ರಲ್ಲೇನೆ ಇದು L&T ಕಂಪನಿಗೆ ಗುತ್ತಿಗೆಯನ್ನು ಕೊಟ್ಟುಬಿಟ್ಟಿರುತ್ತೆ. ಏನಕ್ಕೆ? ವರ್ಕ್ ಆರ್ಡರ್, ಬಡಾವಣೆ ನಿರ್ಮಾಣ ಮಾಡಿ ಅಂತ ಹೇಳಿ L&T ಕಂಪನಿಗೆ. ಅದರಂತೆ ಬಡಾವಣೆ ನಿರ್ಮಾಣ ಕಾರ್ಯವೂ ಕೂಡ ನಡೆದೋಗ್ಬಿಟ್ಟಿರುತ್ತೆ. ಅದರ ಮಧ್ಯದಲ್ಲಿ 2004ರಲ್ಲಿ ಇದು ಕೃಷಿ ಭೂಮಿ ಅಂತ ಹೋಗ್ತಾರೆ. ಚೆನ್ನಾಗಿದೆ. ಅಲ್ಲದೆ 2003ರಲ್ಲಿ ಬಡಾವಣೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುತ್ತೆ. 2003ರಲ್ಲಿನೇ ಬಡಾವಣೆ ನಿರ್ಮಾಣ ಮುಗಿದೋಗ್ಬಿಟ್ಟಿರುತ್ತೆ. ಆದ್ರೆ 2004ರಲ್ಲಿ ಇದು ಕೃಷಿ ಭೂಮಿ ಅಂತ ಹೇಳಿ ಜಮೀನನ್ನ ತಗೊಳ್ತಾರೆ, ಖರೀದಿ ಮಾಡ್ತಾರೆ. ಹೆಂಗ್ರಿ? 2001ರಲ್ಲಿ ಕಾರ್ಯ ಮಾಡ್ತಾರೆ, 2003ರಲ್ಲಿ ಮುಗಿದು ಹೋಗುತ್ತೆ, 2004ರಲ್ಲಿ ಕೃಷಿ ಭೂಮಿ ಅಂತ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್, ಮಜವಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಮುರಳಿ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ವಿಚಾರಕ್ಕೆ ಆಮೇಲೆ ಬರೋಣ. ಅದು ಮಜವಾಗಿದೆ. ಏನೆಲ್ಲೆಲ್ಲ ಅಧಿಕಾರಿಗಳು ಹೆಂಗೆ ಶಾಮೀಲಾಗ್ತಾರ್ರಿ, ಯಾರ್ಯಾರು ಋಣ ಸಂದಾಯವನ್ನು ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದನ್ನು ಬರೋಣ. ಈ ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ತಗಲಾಕೊಂಡ್ರು ಅಂತ ಹೇಳಿ. ಅರುಣ್, ಏನಂದರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಅಧಿಕೃತವಾಗಿ ಈ ಭೂಮಿ ಬರುವಂಥದ್ದು 2004ರಲ್ಲಿ ದೇವರಾಜ್ ಅವರು ಮಾರಾಟವನ್ನು ಮಾಡ್ತಾರೆ. ಮಾರಾಟವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಮೂಡಕ್ಕೆ ಒಂದು ಮೂಡ ಅಂತ ಹೇಳುವಂಥದ್ದು, ನನಗೆ ಜೀವನಾಧಾರಿತ ಕೆಲಸ ಬೇರೆ ಯಾವುದೂ ಇಲ್ಲ ಅಂತೇಳಿ ದೇವರಾಜ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಂದರೆ ನಾನು ಕೃಷಿ ಭೂಮಿಯನ್ನೇ ನಂಬಿಕೊಂಡು ನಾನು ಜೀವನವನ್ನು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮೂಡಾದಿಂದ ಏನು ತೆಗೆದುಕೊಂಡಿದ್ದಂಥ ಲೇಔಟ್ ಏನಿತ್ತು ಅದನ್ನು ವಾಪಸ್ ನೀವು ಕೃಷಿ ಭೂಮಿಯಾಗಿ ನನಗೆ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಪತ್ರವನ್ನು ಕೊಡ್ತಾರೆ. ಆದರೆ ಈ ಎಲ್ಲದರ ನಡುವೆ 2001ರಲ್ಲಿ ಇದೇ ಮೂಡಾದ ಆಗಿನ ಏನೋ ಅಧಿಕಾರಿಗಳೇನಿದ್ರು L&T ಕಂಪ್ನಿಗೆ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಗುತ್ತಿಗೆಯನ್ನು ಕೊಟ್ಟಿರ್ತಾರೆ. ಆ ಗುತ್ತಿಗೆಯನ್ನು ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ಸರಿಸುಮಾರು 11 ಕೋಟಿಯಷ್ಟು ಹಣವನ್ನು L&T ಕಂಪ್ನಿಗೆ ಕೊಟ್ಟಿರುವಂಥದ್ದು. ಅಂದರೆ L&T ಕಂಪ್ನಿಗೆ 2001ರಲ್ಲಿ 11 ಕೋಟಿ ಹಣವನ್ನು ಕೊಟ್ಟು ಇಡೀ ಏನು ಲೇಔಟ್ ಏನಿತ್ತು ಲೇಔಟ್ನ ನಿರ್ಮಾಣವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೇಳಿರ್ತಾರೆ. ಅದು 2003ರಲ್ಲಿ ಮುಕ್ತಾಯ ಆಗಿರ್ತದೆ. 2003ರಲ್ಲಿ ಮುಕ್ತಾಯ ಆಗೋ ಸಂದರ್ಭದಲ್ಲಿ ಅದನ್ನು ಮತ್ತೆ ಕೃಷಿ ಭೂಮಿಯಾಗಿ
ಕನ್ವರ್ಟ್ ಅನ್ನ ಮಾಡ್ತಾರೆ. ಆಗಿನ DC ಜೊತೆಗೆ ಆಗಿನ ತಹಶೀಲ್ದಾರ್ಗಳು ಮತ್ತು ಆಗಿನ ಅಧಿಕಾರಿಗಳೆಲ್ಲ ಕೂಡ ಇದರಲ್ಲಿ ಆಗಿರುವಂಥದ್ದು. ಅದಾದ ಬಳಿಕ 2004ರಲ್ಲಿ ಅದನ್ನ ಕೃಷಿ ಭೂಮಿ ಅಂತೆಯೇ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟವನ್ನ ಮಾಡ್ತಾರೆ. ಮಾರಾಟವನ್ನ ಮಾಡೋದ ಮೂಲಕ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಡೀ ಪ್ರಕರಣದಲ್ಲಿ 1997ರಿಂದ 2004ರ ತನಕ ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ಗಳಾಯಿತು ಅಂತ ಹೇಳಿ. ಯಾಕಂದ್ರೆ 1997ರಲ್ಲಿ ಈ ಮೂಡ ಲೇಔಟ್ ಅನ್ನ ದೇವನೂರು ಬಡಾವಣೆ ಕೆಸರಿ ಜಾಗ ಏನಿತ್ತು ಅದನ್ನ ಲೇಔಟ್ ಅನ್ನಾಗಿ ಕನ್ವರ್ಟ್ ಅನ್ನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಂಡಿರ್ತಾರೆ. ಅದು 1998ರಲ್ಲಿ ಮೂಡಾದ ಲೇಔಟ್ ಆಗುತ್ತದೆ. ಮೂಡಾದ ಲೇಔಟ್ ಆದ ಬಳಿಕ ಯಾರ್ಯಾರು ಜಮೀನನ್ನ ಕಳ್ಕೊಂಡಿರ್ತಾರೆ ಅವ್ರಿಗೆ ಒಂದು ಹಣವನ್ನ ಕೊಡಬೇಕು, ಅಂದ್ರೆ ಒಂದು ಎಕರೆಗೆ 1 ಲಕ್ಷ ಹಣವನ್ನ ಪರಿಹಾರದ ರೂಪದಲ್ಲಿ ಕೊಡ್ತೀವಿ ಅಂತೇಳಿ ಮೂಡ ಕೊಟ್ಟಿರ್ತಾರೆ. ಆದ್ರೆ ದೇವರಾಜ್ ಅವರು ಮೂಡಾದ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೀನಿ ಅಂತೇಳಿ ಆಗಿನ ನಗರಾಭಿವೃದ್ಧಿ ಸಚಿವರಾದಂಥ ಬಚ್ಚೇಗೌಡ ಅವರಿಗೆ ಪತ್ರವನ್ನು ಬರೆದಿದ್ರು. ಇದೆಲ್ಲ ಕೂಡ 1997ರಿಂದ 2004ರ ತನಕ ಯಾವ್ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ಗಳಿತ್ತು, ಜೊತೆಗೆ ಯಾವ್ಯಾವ ರೀತಿಯ ಮೋಸಗಳಾಗಿತ್ತು ಅನ್ನೋದು ಈ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳೀಧರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹೇಗೆ ಯಾವ ರೀತಿಯಾಗಿ ಇದರಲ್ಲಿ ನಡೆದಿದೆ ಅಂತ ಹೇಳಿ. 25 ಸೈಟ್ಗಳನ್ನು ಅಭಿವೃದ್ಧಿಪಡಿಸಿ ಆಲ್ರೆಡಿ ಮೂಡ ಮಾರಾಟ ಮಾಡಿಬಿಟ್ಟಿರುತ್ತೆ. ಅದಾಗಲೇ 3 ಎಕರೆ ಭೂಮಿಯಲ್ಲಿ 25 ಸೀಟ್ಗಳನ್ನು ಮಾರಾಟ ಮಾಡಿಬಿಟ್ಟಿರ್ತಾರೆ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು.